ವಿಟ್ನಾಳ್ ಸರ್ ನೋಡಿ, ಕೂತು ಮಾತನಾಡ್ಕೊಳ್ಳಿ ಅನ್ನೋ ಸಿಚುಯೇಷನ್ ಕಷ್ಟ ಅನ್ನೋದಕ್ಕೆ ಬಹುಶಃ ಈ ಫ್ಯಾಕ್ಟರ್ ಕೂಡ ಕಾರಣವಾಗಬಹುದಾ ಅಂತ ಹೇಳಿ. ಅಂದ್ರೆ ಇಲ್ಲಿ ಕೂತು ಮಾತನಾಡಿಕೊಂಡು ಕೇವಲ ಸಿದ್ದರಾಮಯ್ಯನವರನ್ನ ಕನ್ವಿನ್ಸ್ ಮಾಡಿದ್ರೆ ಸಾಕಾಗೋದಿಲ್ಲ. ಯಾರು ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಸಿಗೋದ್ ಬೇಡ ಅಂತ ಹೇಳಿ ದೃಢ ನಿರ್ಧಾರ ಮಾಡಿದ್ದಾರೆ, ಅವರನ್ನು ಕೂಡ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಬಟ್ ಹೈಕಮಾಂಡ್ ಸಂದೇಶ ಕೊಟ್ರೆ ಇಟ್ಸ್ ಒನ್ ಲೈನ್ ಸ್ಟೇಟ್ಮೆಂಟ್, ಎಲ್ಲರೂ ಒಪ್ಕೊಳ್ಳೇಬೇಕು. ಅಬ್ಸಲ್ಯೂಟ್ಲಿ. ಈಗ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ ಅಂದ್ರೆ ಅದು ಶಾಸಕಾಂಗ ಸಭೆಯಲ್ಲಿ ಮಾತ್ರ ತೀರ್ಮಾನ ಆಗಬೇಕು. ಶಾಸಕಾಂಗ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನಂಬರ್ಸ್ ಇಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಅದೇ ಹಿನ್ನೆಲೆಯಲ್ಲಿ ಈಗ ರಾಜಣ್ಣ ಅವರನ್ನ, ಎಂ ಬಿ ಪಾಟೀಲ್, ಜಾರಕಿಹೊಳಿ ಅವರನ್ನ ಅವರು ಅವ್ರ ಜೊತೆ ಮಾತಾಡಿದ್ದಾರೆ. ಆದರೆ ಇಟ್ ಇಸ್ ಬಿಟ್ ಟೂ ಲೇಟ್ ಇನ್ ದ ಡೇ ಒಂದು. ಆಮೇಲೆ ಎಲ್ಲರನ್ನು ಮಾತಾಡ್ಸಬೇಕಾಗ್ಲಿ ಡಿ ಕೆ ಶಿವಕುಮಾರ್, ಜಾರಕಿಹೊಳಿ ಅವರು ಅಥವಾ ಎಂ ಬಿ ಪಾಟೀಲ್ ಅಥವಾ ರಾಜಣ್ಣ ಇವ್ರ ಪರವಾಗಿ ನಿಂತು ಬಿಟ್ರೆ ಅಥವಾ ವಿರೋಧ ಮಾಡದಿದ್ರೆ ಅಥವಾ ಅವರೇ ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡುವಂಗಾಗ್ಬಿಟ್ರೆ ಡಿ ಕೆ ಶಿವಕುಮಾರ್ ಅಷ್ಟು ಮಟ್ಟಿಗೆ ಸ್ವಲ್ಪ ಹಾದಿ ಸುಗಮ ಆಗುತ್ತೆ. ಆದ್ರೆ ಅದು ವೆರಿ ವೆರಿ ದೂರದ ಸಾಧ್ಯತೆ. ಅದು ಅಷ್ಟು ಸರಳವಾಗಿ ಜಾರಕಿಹೊಳಿ ಆಗ್ಲಿ, ಎಂ ಬಿ ಪಾಟೀಲ್ ಆಗ್ಲಿ, ರಾಜಣ್ಣ ಆಗ್ಲಿ ಟರ್ನ್ ಆಗೋದಿಲ್ಲ. ಅಷ್ಟು ಬೇಗ ಅವರು ಆ ಕಡೆಯಿಂದ ಈ ಕಡೆ ಶಿಫ್ಟ್ ಆಗೋದಿಲ್ಲ. ಯಾಕಂದ್ರೆ ಶಾಸಕಾಂಗ ಸಭೆಯಲ್ಲಿ ನಂಬರ್ಸ್ ಓನ್ಲಿ ಮ್ಯಾಟರ್. ಅದಕ್ಕೋಸ್ಕರನೇ ಏನಾಗಿದೆ, ಡಿ ಕೆ ಶಿವಕುಮಾರ್ ಈಗ ದೊಡ್ಡ ಒಂದು ಸಂಕಟ ಅಥವಾ ಒಂದು ಸವಾಲು ಇದು. ಒಂದು ಮಟ್ಟದಲ್ಲಿ ಅವರು ಇಲ್ಲಿವರೆಗಿನ ಧೈರ್ಯ ಹೈಕಮಾಂಡ್ ಜೊತೆಲಿ ಇತ್ತು ಅನ್ನೋದು, ಆದ್ರೆ ಹೈಕಮಾಂಡ್ ಈಗ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳದೆ ಅಂದಮೇಲೆ ಇವರು ಇಡೀ ಶಾಸಕಾಂಗ ಸಭೆಯನ್ನ ಮ್ಯಾನೇಜ್ ಮಾಡಬೇಕಾಗ್ತದೆ. ಅಬ್ಸಲ್ಯೂಟ್ಲಿ ಇಟ್ ಈಸ್ ಟ್ರೂ. ರಾಜಕೀಯ ಅಂದ್ರೆ ಅಧಿಕಾರದ ಒಂದು ಹಂಚಿಕೆಯಲ್ಲಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಬಣದವರಿಗೂ ಒಂದು ಫೇರ್ ಶೇರ್, ಒಂದು ಸಮವಾದ ಅಥವಾ ನ್ಯಾಯಯುತವಾದ ಸ್ಥಾನಮಾನಗಳನ್ನ ಕೊಡೋದಕ್ಕೆ ಒಪ್ಪಿದ್ರೆ ಅವ್ರ ಟರ್ನ್ ಆಗ್ತಾರೆ ಏನೋ. ಆದ್ರೆ ಈಗ ಮುಖ್ಯಮಂತ್ರಿ ಇದಾರಲ್ಲ ಸಿದ್ದರಾಮಯ್ಯ, ಅವರ ನಾಯಕರೇ ಮುಖ್ಯಮಂತ್ರಿ ಇದಾರಲ್ಲ. ಈಗ ರಾಜಣ್ಣ ಅವರ ನಾಯಕರೇ ಇದಾರಲ್ವಾ, ಜಾರಕಿಹೊಳಿ ಅವರ ನಾಯಕರೇ ಇದಾರಲ್ವಾ, ಎಂ ಬಿ ಪಾಟೀಲ್ ಅವರ ನಾಯಕರೇ ಮುಖ್ಯಮಂತ್ರಿ ಆಗಿದಾರಲ್ವಾ. ಹೀಗಿರುವಾಗ ಇರುವ ತಮ್ಮ ನಾಯಕನನ್ನ ಬದಲಾಯಿಸಿ ಡಿ ಕೆ ಶಿವಕುಮಾರ್ ಬಂದಾದ್ಮೇಲೆ ನಮಗೆ ಹೆಚ್ಚಿನ ಸ್ಥಾನಮಾನ ಸಿಗುತ್ತೆ ಅನ್ನುವ ಒಂದು ಭರವಸೆ ಮೇಲೆ ಹೇಗೆ ತೀರ್ಮಾನ ತಗೊಳ್ತಾರೆ ಅಥವಾ ಅದನ್ನು ಹೇಗೆ ಡಿ ಕೆ ಶಿವಕುಮಾರ್ ಸಾಧ್ಯಗೊಳಿಸ್ತಾರೆ, ಇದು ದೊಡ್ಡ ಸವಾಲು. ಡಿ ಕೆ ಶಿವಕುಮಾರ್ ಎಷ್ಟೇ ಚತುರ ಸಂಘಟನಾ ಚತುರ ಇದ್ರೂ ಕೂಡ ಇದು ಹೇಗೆ ಆಗುತ್ತೆ ಅನ್ನೋದೇ ಒಂದು ಸೋಜಿಗದ ವಿಚಾರ. ಸರ್, ಈ ಹಾರ್ಡ್ ಟು ಕನ್ವಿನ್ಸ್ ಅಂತ ಹೇಳಿ ನಾನು ನಮ್ಮ ಪ್ರತಿನಿಧಿನ ಪ್ರಶ್ನೆ ಮಾಡ್ತಾ ಇದ್ದೆ. ಅಂದ್ರೆ ಕೂತ್ ಎಷ್ಟೇ ಮಾತನಾಡಿದ್ರು ಕೂಡ, ಎಂಥದ್ದೇ ಅವಕಾಶದ ಭರವಸೆ ಕೊಟ್ಟರು ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ನಾಯಕನನ್ನಾಗಿ ನೋಡ್ಲಿಕ್ಕೆ ಬಯಸದವರು. ಈ ಪಟ್ಟಿ ಎಷ್ಟು ದೊಡ್ಡದು ಇರಬಹುದು, ಹಾಗೆ ಎಷ್ಟು ಕಷ್ಟದ ಟಾಸ್ಕ್ ಆಗಬಹುದು ಇದು ಡಿ ಕೆ ಶಿವಕುಮಾರ್ ಅವರಿಗೆ. ಏನು ಕೊಟ್ರು, ಏನೆಲ್ಲ ಸನ್ಮಾನ ಬಹುಮಾನ ಕೊಟ್ಟರು ಕೂಡ ಡಿ ಕೆ ಶಿವಕುಮಾರ್ ಬೇಡವೇ ಬೇಡ ಅನ್ನುವ ಒಂದು 10 ಶಾಸಕರಿದ್ದಾರೆ. ಅದರಲ್ಲಿ ಕೆಲವರು ಮಾಜಿ ಮಂತ್ರಿಗಳು ಇದ್ದಾರೆ, ಅವರು ಇದ್ದಾರೆ. ಆದ್ರೆ ಅದಷ್ಟು ಕೌಂಟ್ ಆಗೋದಿಲ್ಲ. ಒಂದು 10, 15, 20 ಶಾಸಕ ವಿರೋಧ ಕೌಂಟ್ ಆಗೋದಿಲ್ಲ. ಮೆಜಾರಿಟಿ 140ರಲ್ಲಿ 70, 75, 80 ಆದ್ರೂ ಡಿ ಕೆ ಶಿವಕುಮಾರ್ ಬರಲಿ ಅನ್ನೋ ಆಸೆ ವ್ಯಕ್ತಪಡಿಸಿದ್ರೆ ಅವ್ರ ಹಾದಿ ಸುಗಮ ಆಗ್ತದೆ. ಸುಮಾರು 30-35 ಜನ ಇದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ ಇದ್ದಾರೆ. 40 ಆದ್ರೂ ಆಗ್ಬಹುದು ನಾಳೆ ದಿನ. ಆದ್ರೆ ಅದು ಅರೌಂಡ್ 80 ಡಿಸೈಸಿವ್ ನಂಬರ್ಸ್ ಬರೋದು ಕಷ್ಟ. ಆ ಡಿಸೈಸಿವ್ ನಂಬರ್ಸ್ ಅನ್ನ ತರೋದಕ್ಕೇನೆ ಈ ರೀತಿಯ ಒಂದು ಸಂಧಾನ ಸಭೆಗಳನ್ನ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಅದು ಎಷ್ಟು ಫಲಪ್ರದ ಆಗ್ತದೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಚತುರತೆ ಮೇಲೆ ನಿಂತಿರ್ತದೆ. ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದಂಗೆ ಪಾರ್ಟಿ ಹೈಕಮಾಂಡ್ ಇಂಟರ್ವ್ಯೂನ್ ಆಗಿ ಎಸ್ ದಿಸ್ ಇಸ್ ನೋ ಅಂತ ಹೇಳ್ಬಿಟ್ಟೆ ಮುಗಿತಾರೆ ಕೆಲಸ. ಅದು ಆಗುತ್ತಾ ಅನ್ನೋದು $1 million ಕ್ವಶನ್ ಈಗ. ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದಕ್ಕೆ. ವಿಟ್ನಾಳ್ ಸರ್ ನೋಡಿ, ಕೂತು ಮಾತನಾಡ್ಕೊಳ್ಳಿ ಅನ್ನೋ ಸಿಚುಯೇಷನ್ ಕಷ್ಟ ಅನ್ನೋದಕ್ಕೆ ಬಹುಶಃ ಈ ಫ್ಯಾಕ್ಟರ್ ಕೂಡ ಕಾರಣವಾಗಬಹುದಾ ಅಂತ ಹೇಳಿ. ಅಂದ್ರೆ ಇಲ್ಲಿ ಕೂತು ಮಾತನಾಡಿಕೊಂಡು ಕೇವಲ ಸಿದ್ದರಾಮಯ್ಯನವರನ್ನ ಕನ್ವಿನ್ಸ್ ಮಾಡಿದ್ರೆ ಸಾಕಾಗೋದಿಲ್ಲ. ಯಾರು ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಸಿಗೋದ್ ಬೇಡ ಅಂತ ಹೇಳಿ ದೃಢ ನಿರ್ಧಾರ ಮಾಡಿದ್ದಾರೆ, ಅವರನ್ನು ಕೂಡ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಬಟ್ ಹೈಕಮಾಂಡ್ ಸಂದೇಶ ಕೊಟ್ರೆ ಇಟ್ಸ್ ಒನ್ ಲೈನ್ ಸ್ಟೇಟ್ಮೆಂಟ್, ಎಲ್ಲರೂ ಒಪ್ಕೊಳ್ಳೇಬೇಕು. ಅಬ್ಸಲ್ಯೂಟ್ಲಿ. ಈಗ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ ಅಂದ್ರೆ ಅದು ಶಾಸಕಾಂಗ ಸಭೆಯಲ್ಲಿ ಮಾತ್ರ ತೀರ್ಮಾನ ಆಗಬೇಕು. ಶಾಸಕಾಂಗ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನಂಬರ್ಸ್ ಇಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಅದೇ ಹಿನ್ನೆಲೆಯಲ್ಲಿ ಈಗ ರಾಜಣ್ಣ ಅವರನ್ನ, ಎಂ ಬಿ ಪಾಟೀಲ್, ಜಾರಕಿಹೊಳಿ ಅವರನ್ನ ಅವರು ಅವ್ರ ಜೊತೆ ಮಾತಾಡಿದ್ದಾರೆ. ಆದರೆ ಇಟ್ ಇಸ್ ಬಿಟ್ ಟೂ ಲೇಟ್ ಇನ್ ದ ಡೇ ಒಂದು. ಆಮೇಲೆ ಎಲ್ಲರನ್ನು ಮಾತಾಡ್ಸಬೇಕಾಗ್ಲಿ ಡಿ ಕೆ ಶಿವಕುಮಾರ್, ಜಾರಕಿಹೊಳಿ ಅವರು ಅಥವಾ ಎಂ ಬಿ ಪಾಟೀಲ್ ಅಥವಾ ರಾಜಣ್ಣ ಇವ್ರ ಪರವಾಗಿ ನಿಂತು ಬಿಟ್ರೆ ಅಥವಾ ವಿರೋಧ ಮಾಡದಿದ್ರೆ ಅಥವಾ ಅವರೇ ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡುವಂಗಾಗ್ಬಿಟ್ರೆ
ಡಿ ಕೆ ಶಿವಕುಮಾರ್ ಅಷ್ಟು ಮಟ್ಟಿಗೆ ಸ್ವಲ್ಪ ಹಾದಿ ಸುಗಮ ಆಗುತ್ತೆ. ಆದ್ರೆ ಅದು ವೆರಿ ವೆರಿ ದೂರದ ಸಾಧ್ಯತೆ. ಅದು ಅಷ್ಟು ಸರಳವಾಗಿ ಜಾರಕಿಹೊಳಿ ಆಗ್ಲಿ, ಎಂ ಬಿ ಪಾಟೀಲ್ ಆಗ್ಲಿ, ರಾಜಣ್ಣ ಆಗ್ಲಿ ಟರ್ನ್ ಆಗೋದಿಲ್ಲ. ಅಷ್ಟು ಬೇಗ ಅವರು ಆ ಕಡೆಯಿಂದ ಈ ಕಡೆ ಶಿಫ್ಟ್ ಆಗೋದಿಲ್ಲ. ಯಾಕಂದ್ರೆ ಶಾಸಕಾಂಗ ಸಭೆಯಲ್ಲಿ ನಂಬರ್ಸ್ ಓನ್ಲಿ ಮ್ಯಾಟರ್. ಅದಕ್ಕೋಸ್ಕರನೇ ಏನಾಗಿದೆ, ಡಿ ಕೆ ಶಿವಕುಮಾರ್ ಈಗ ದೊಡ್ಡ ಒಂದು ಸಂಕಟ ಅಥವಾ ಒಂದು ಸವಾಲು ಇದು. ಒಂದು ಮಟ್ಟದಲ್ಲಿ ಅವರು ಇಲ್ಲಿವರೆಗಿನ ಧೈರ್ಯ ಹೈಕಮಾಂಡ್ ಜೊತೆಲಿ ಇತ್ತು ಅನ್ನೋದು, ಅದು ಹೈಕಮಾಂಡ್ ಈಗ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳದೆ ಅಂದಮೇಲೆ ಇವರು ಇಡೀ ಶಾಸಕಾಂಗ ಸಭೆಯನ್ನ ಮ್ಯಾನೇಜ್ ಮಾಡಬೇಕಾಗ್ತದೆ. ಅಬ್ಸಲ್ಯೂಟ್ಲಿ ಇಟ್ ಇಸ್ ಟ್ರೂ. ರಾಜಕೀಯ ಅಂದ್ರೆ ಅಧಿಕಾರದ ಒಂದು ಹಂಚಿಕೆಯಲ್ಲಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಬಣದವರಿಗೂ ಒಂದು ಫೇರ್ ಶೇರ್, ಒಂದು ಸಮವಾದ ಅಥವಾ ನ್ಯಾಯಯುತವಾದ ಸ್ಥಾನಮಾನಗಳನ್ನ ಕೊಡೋದಕ್ಕೆ ಒಪ್ಪಿದ್ರೆ ಅವ್ರ ಟರ್ನ್ ಆಗ್ತಾರೆ ಏನೋ. ಆದ್ರೆ ಈಗ ಮುಖ್ಯಮಂತ್ರಿ ಇದಾರಲ್ಲ ಸಿದ್ದರಾಮಯ್ಯ, ಅವರ ನಾಯಕರೇ ಮುಖ್ಯಮಂತ್ರಿ ಇದಾರಲ್ಲ. ಈಗ ರಾಜಣ್ಣ ಅವರ ನಾಯಕರೇ ಇದಾರಲ್ವಾ, ಜಾರಕಿಹೊಳಿ ಅವರ ನಾಯಕರೇ ಇದಾರಲ್ವಾ, ಎಂ ಬಿ ಪಾಟೀಲ್ ಅವರ ನಾಯಕರೇ ಮುಖ್ಯಮಂತ್ರಿ ಆಗಿದಾರಲ್ವಾ. ಹೀಗಿರುವಾಗ ಇರುವ ತಮ್ಮ ನಾಯಕನನ್ನ ಬದಲಾಯಿಸಿ ಡಿ ಕೆ ಶಿವಕುಮಾರ್ ಬಂದಾದ್ಮೇಲೆ ನಮಗೆ ಹೆಚ್ಚಿನ ಸ್ಥಾನಮಾನ ಸಿಗುತ್ತೆ ಅನ್ನುವ ಒಂದು ಭರವಸೆ ಮೇಲೆ ಹೇಗೆ ತೀರ್ಮಾನ ತಗೊಳ್ತಾರೆ ಅಥವಾ ಅದನ್ನು ಹೇಗೆ ಡಿ ಕೆ ಶಿವಕುಮಾರ್ ಸಾಧ್ಯಗೊಳಿಸ್ತಾರೆ, ಇದು ದೊಡ್ಡ ಸವಾಲು. ಡಿ ಕೆ ಶಿವಕುಮಾರ್ ಎಷ್ಟೇ ಚತುರ ಸಂಘಟನಾ ಚತುರ ಇದ್ರೂ ಕೂಡ ಇದು ಹೇಗೆ ಆಗುತ್ತೆ ಅನ್ನೋದೇ ಒಂದು ಸೋಜಿಗದ ವಿಚಾರ. ಸರ್, ಈ ಹಾರ್ಡ್ ಟು ಕನ್ವಿನ್ಸ್ ಅಂತ ಹೇಳಿ ನಾನು ನಮ್ಮ ಪ್ರತಿನಿಧಿನ ಪ್ರಶ್ನೆ ಮಾಡ್ತಾ ಇದ್ದೆ. ಅಂದ್ರೆ ಕೂತ್ ಎಷ್ಟೇ ಮಾತನಾಡಿದ್ರು ಕೂಡ, ಎಂಥದ್ದೇ ಅವಕಾಶದ ಭರವಸೆ ಕೊಟ್ಟರು ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ನಾಯಕನನ್ನಾಗಿ ನೋಡ್ಲಿಕ್ಕೆ ಬಯಸದವರು. ಈ ಪಟ್ಟಿ ಎಷ್ಟು ದೊಡ್ಡದು ಇರಬಹುದು, ಹಾಗೆ ಎಷ್ಟು ಕಷ್ಟದ ಟಾಸ್ಕ್ ಆಗಬಹುದು ಇದು ಡಿ ಕೆ ಶಿವಕುಮಾರ್ ಅವರಿಗೆ? ಏನು ಕೊಟ್ರು, ಏನೆಲ್ಲ ಸನ್ಮಾನ ಬಹುಮಾನ ಕೊಟ್ಟರು ಕೂಡ ಡಿ ಕೆ ಶಿವಕುಮಾರ್ ಬೇಡವೇ ಬೇಡ ಅನ್ನುವ ಒಂದು 10 ಶಾಸಕರಿದ್ದಾರೆ. ಅದರಲ್ಲಿ ಕೆಲವರು ಮಾಜಿ ಮಂತ್ರಿಗಳು ಇದ್ದಾರೆ, ಅವರು ಇದ್ದಾರೆ. ಆದ್ರೆ ಅದು ಅಷ್ಟು ಕೌಂಟ್ ಆಗೋದಿಲ್ಲ. ಒಂದು 10, 15, 20 ಶಾಸಕ ವಿರೋಧ ಕೌಂಟ್ ಆಗೋದಿಲ್ಲ. ಮೆಜಾರಿಟಿ 140ರಲ್ಲಿ 70, 75, 80 ಆದ್ರೂ ಡಿ ಕೆ ಶಿವಕುಮಾರ್ ಬರಲಿ ಅನ್ನೋ ಆಸೆ ವ್ಯಕ್ತಪಡಿಸಿದ್ರೆ ಅವ್ರ ಹಾದಿ ಸುಗಮ ಆಗ್ತದೆ. ಸುಮಾರು 30-35 ಜನ ಇದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ ಇದ್ದಾರೆ. 40 ಆದ್ರೂ ಆಗ್ಬಹುದು ನಾಳೆ ದಿನ. ಆದ್ರೆ ಅದು ಅರೌಂಡ್ 80 ಡಿಸೈಸಿವ್ ನಂಬರ್ಸ್ ಬರೋದು ಕಷ್ಟ. ಆ ಡಿಸೈಸಿವ್ ನಂಬರ್ಸ್ ಅನ್ನ ತರೋದಕ್ಕೇನೆ ಈ ರೀತಿಯ ಒಂದು ಸಂಧಾನ ಸಭೆಗಳನ್ನ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಅದು ಎಷ್ಟು ಫಲಪ್ರದ ಆಗ್ತದೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಚತುರತೆ ಮೇಲೆ ನಿಂತಿರ್ತದೆ. ರೈಟ್, ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದಂಗೆ ಪಾರ್ಟಿ ಹೈಕಮಾಂಡ್ ಇಂಟರ್ವ್ಯೂನ್ ಆಗಿ ಎಸ್ ದಿಸ್ ಇಸ್ ನೋ ಅಂತ ಹೇಳ್ಬಿಟ್ಟೆ ಮುಗಿತಾರೆ ಕೆಲಸ. ಅದು ಆಗುತ್ತಾ ಅನ್ನೋದು $1 million ಕ್ವಶನ್ ಈಗ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದಕ್ಕೆ.